ಅಡಿಯೇನ್ ರಾಮಾನುಜದಾಸನ್. ಮುಂದಿನ ಆಳ್ವಾರ್ ಮಧುರಕವಿ ಆಳ್ವಾರ್. ಆದರೆ ಅವರ ಗುರುಗಳಾದ ನಮ್ಮಾಳ್ವಾರರ ಬಗ್ಗೆ ಮೊದಲು ಹೇಳಬೇಕು. ವಯಸ್ಸಿನಲ್ಲಿ ಕಿರಿಯರಾದರೂ ಸ್ಥಾನದಲ್ಲಿ ಹಿರಿಯರಾದ ನಮ್ಮಾಳ್ವಾರ ಬಗ್ಗೆನೇ ಮೊದಲು ಹೇಳಿಬಿಡ್ತೀನಿ. ನಮ್ಮಾಳ್ವಾರವರು ತಿರುಕುರುಹೂರಿನಲ್ಲಿ ವೈಶಾಖ ಮಾಸದ ವಿಶಾಖ ನಕ್ಷತ್ರದ ದಿನ ಹುಟ್ಟಿದ್ರು. ಇವರು ವಿಶ್ವಕ್ಸೇನರ ಅವತಾರ. ಕಾರಿಮಾರನ್ ಮತ್ತು ಉಡಯನಂಗೆ ಅನ್ನೋ ದಂಪತಿಗಳಿಗೆ ಬಹಳ ಕಾಲ ಮಕ್ಕಳೇ ಆಗಿರೋಲ್ಲ. ದೇವರಲ್ಲಿ ಬೇಡಿ ಒಂದು ಮಗುನ ಪಡ್ಕೋತಾರೆ. ಆದರೆ ಆ ಮಗು ವಿಲಕ್ಷಣವಾದ ಮಗು ಆಗಿರುತ್ತೆ. ಹುಟ್ಟಿದ ಮಗು ಅಳೋದೇ ಇಲ್ಲ, ಕಣ್ಣೂ ಬಿಡಲ್ಲ. ಅಳೋದು ನಗೋದು ಮಾಡದೇ ಇರೋದು ಹೋಗಲಿ, ಆಹಾರ ಅಂತ ಕೂಡ ಏನೂ ತಗೊಳ್ಳಲ್ಲ. ಹೀಗೆ ಆ ಮಗು ಎಲ್ಲರಿಗೂ ಒಂದು ಸಮಸ್ಯೆ ಆಗಿಬಿಡುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು. ಸಾಮಾನ್ಯವಾಗಿ ತಾಯಿ ಹೊಟ್ಟೆಯಲ್ಲಿರೋವಾಗ ಎಲ್ಲರಿಗೂ ಬ್ರಹ್ಮಜ್ಞಾನ ಇರುತ್ತೆ. ಮಗು ತಾಯಿ ಗರ್ಭದಿಂದ ಹೊರಗೆ ಬಂದ ತಕ್ಷಣ ಷಟ್ ಅನ್ನೋ ವಾಯು ಬಂದು ಆವರಿಸ್ಕೊಂಡು ಆ ಬ್ರಹ್ಮಜ್ಞಾನವನ್ನು ಮರೆಸಿಬಿಡುತ್ತೆ. ಅಲ್ಲಿವರೆಗೂ ಎಲ್ಲ ತಿಳಿದಿದ್ದ ಜೀವಿ ಎಲ್ಲವನ್ನೂ ಮರೆತು ಬಿಡುತ್ತೆ. ನಮ್ಮಾಳ್ವಾರವರು ಕೂಡ ಹುಟ್ಟಿದ ತಕ್ಷಣ ಷಟ್ ಅನ್ನೋ ವಾಯು ಬಂದು ಆವರಿಸ್ಕೊಳ್ಳೋಕ್ಕೆ ನೋಡುತ್ತೆ. ಆದರೆ ಇವರು ಅದರ ಮೇಲೆ ಕೋಪಗೊಂಡು ಆ ಷಟ್ ಅನ್ನೋ ವಾಯುನ ದೂರ ತಳ್ಳಿಬಿಡ್ತಾರೆ. ಹಾಗಾಗಿ ಅವರಿಗೆ ಬ್ರಹ್ಮಜ್ಞಾನ ಹಾಗೇ ಉಳ್ಕೊಂಡ್ಬಿಡುತ್ತೆ. ಷಟ್ ಅನ್ನೋ ವಾಯುವಿನ ಮೇಲೆ ಕೋಪಗೊಂಡಿದ್ದರಿಂದ ಇವರಿಗೆ ಶಟಗೋಪ, ಶಟಾರಿ ಅನ್ನೋ ಹೆಸರೆಲ್ಲ ಬರುತ್ತೆ. ಈಗ ಮತ್ತೆ ವಿಷಯಕ್ಕೆ ಬರೋಣ. ಆಹಾರವನ್ನೇ ತೆಗೆದುಕೊಳ್ಳದೆ ಇದ್ದ ಮಗುನ ಎಲ್ಲರೂ ಸೇರಿ ಆ ಊರಿನ ದೇವಸ್ಥಾನದ ಬಳಿ ಇದ್ದ ಒಂದು ಹುಣಸೆ ಮರದ ಪೊಟ್ರೆಯಲ್ಲಿ ಇಟ್ಟುಬಿಡ್ತಾರೆ. ಹಾಗೆ ಇಟ್ಟು ಬಂದ ಮೇಲೆ ಕೂಡ ಯಾವ ಆಹಾರ ಇಲ್ಲದೆ ಇದ್ದರೂ ಆ ಮಗು ದಿನದಿಂದ ದಿನಕ್ಕೆ ಬೆಳೆಯುತ್ತಾನೆ ಇರುತ್ತೆ. ಆದರೆ ಕಣ್ಣು ತೆರೀದೆ, ಅಲಗಾಡದೆ, ಮಾತಾಡದೆ ಒಂದು ಜಡ ವಸ್ತುವಿನ ಹಾಗೆ ಇರುತ್ತೆ. ತಾಯಿ ಪ್ರೇಮದ ಬಗ್ಗೆ ಯಾರೂ ಹೇಳೋದೇ ಬೇಡ. ಮಗುನ ಹುಣಸೆ ಮರದ ಪೊಟ್ರೆಯಲ್ಲಿ ಇಟ್ಟು ಬಂದ ಮೇಲೆ ಕೂಡ ಆ ತಾಯಿಗೆ ಪ್ರತಿದಿನ ಮಗುವನ್ನು ನೋಡೋ ಆಸೆ. ಪ್ರತಿದಿನ ಹೋಗಿ ನೋಡಿ ಬರ್ತಾ ಇರ್ತಾಳೆ. ಹಾಗೆ ಹೋಗುವಾಗ ಬೊಕುಳ ಹೂಗಳನ್ನು ತಗೊಂಡು ಹೋಗಿ ಆ ಮಗುವಿಗೆ ಆ ಹೂವಿನಿಂದ ಅಲಂಕಾರ ಮಾಡಿ ನೋಡಿ ಸಂತೋಷ ಪಡ್ತಿರ್ತಾಳೆ. ಆ ಕಾರಣದಿಂದಲೇ ಆ ಮಗುವಿಗೆ ವಕುಳಾಭರಣ ಅನ್ನೋ ಹೆಸರು ಕೂಡ ಬರುತ್ತೆ. ಹೀಗೆ ಸುಮಾರು 16 ವರ್ಷಗಳ ಕಾಲ ಕಣ್ಣೇ ಬಿಡದೆ ಇದ್ದವರು ಮಧುರಕವಿಯವರು ಬಂದಾಗ ಮಾತಾಡಿಸಿದಾಗ ಕಣ್ಣು ಬಿಟ್ಟು ಅವರೊಡನೆ ಮಾತಾಡ್ತಾರೆ. ಅಲ್ಲಿಂದ ಮುಂದೆ ನಮ್ಮಾಳ್ವಾರ್ ಅಂತ ಕರೆಸ್ಕೊಂಡು 4 ಮುಖ್ಯ ಪ್ರಬಂಧಗಳನ್ನು 4 ವೇದಗಳಿಗೆ ಸಮವಾಗಿ ಬರೀತಾರೆ. ಎಲ್ಲ ಆಳ್ವಾರರು ದಿವ್ಯ ದೇಶಗಳನ್ನು ಸುತ್ತಿ ಅಲ್ಲಿನ ದೇವರನ್ನು ಸ್ತೋತ್ರ ಮಾಡಿದ್ರೆ ನಮ್ಮಾಳ್ವಾರ್ ಹುಣಸೆ ಮರವನ್ನು ಬಿಟ್ಟು ಎಲ್ಲೂ ಅಲಗಾಡಲೇ ಇಲ್ಲ. ಅಲ್ಲೇ ಕೂತು ದೇವರನ್ನು ಸ್ವತಃ ದರ್ಶನ ಮಾಡಿದಂತೆ ಸ್ತೋತ್ರ ಮಾಡಿದ್ದಾರೆ. ಅದಕ್ಕೆ ಪ್ರತಿಯೊಂದು ದಿವ್ಯ ದೇಶದ ದೇವರು ತಾವಾಗೇ ಬಂದು ದರ್ಶನ ಕೊಟ್ಟು ತಮ್ಮ ಬಗ್ಗೆ ಬರೆಸ್ಕೊಂಡಿದ್ದಾರೆ ಅಂತಾನೆ ಎಲ್ಲ ಹೇಳ್ತಾರೆ. ಯಾವುದಾದ್ರೂ ವಿಷಯವನ್ನು ಹೇಳ್ತಾ ಇರೋವಾಗ ಹೆಸರು ಹೇಳದೆ ಬರೀ ಆಳ್ವಾರ್ ಅಂತ ಹೇಳಿದ್ರೆ ನಮ್ಮಾಳ್ವಾರ್ ಅಂತಾನೆ ಅರ್ಥ ಮಾಡ್ಕೋಬೇಕು. ಆಳ್ವಾರ್ ಅಂದರೆ ನಮ್ಮಾಳ್ವಾರ್ರೇ. ಇಂತಹ ನಮ್ಮಾಳ್ವಾರರು 4 ವೇದಗಳಿಗೆ ಸಮವಾಗಿ 4 ಪ್ರಬಂಧಗಳನ್ನು ಬರೆದಿದ್ದಾರೆ ಅಂತ ಹೇಳಿದೆ. ಅದು ಯಾವುದು ಅಂದರೆ ಋಗ್ವೇದಕ್ಕೆ ಸಮವಾದ ತಿರುವಿರುತ್ತಂ, ಯಜುರ್ವೇದಕ್ಕೆ ಸಮವಾಗಿ ತಿರುವಾಸೀರಿಯಂ, ಅಥರ್ವಣ ವೇದಕ್ಕೆ ಪೆರಿಯ ತಿರುವಂದಾದಿ, ಹಾಗೆ ಸಾಮವೇದಕ್ಕೆ ಸಮನಾದ 1102 ಪದ್ಯಗಳ ತಿರುವಾಯ್ಮೊಳಿ ಅಂತ 4 ಪ್ರಬಂಧಗಳನ್ನು ಬರೆದಿದ್ದಾರೆ. ಒಟ್ಟು 1296 ಪಾಶುರಗಳನ್ನು ನಮಗೆ ಕೊಟ್ಟಿದ್ದಾರೆ. 16 ವರ್ಷ ಜಡವಾಗಿ ಕೂತು ಮುಂದೆ 16 ವರ್ಷದಲ್ಲಿ 1296 ಪದ್ಯಗಳನ್ನು ಬರೆದು 32ನೇ ವಯಸ್ಸಿಗೆ ಪರಮಪದವನ್ನು ಸೇರಿಬಿಡ್ತಾರೆ. ಶ್ರೀಮತೆ ರಾಮಾನುಜಾಯ ನಮಃ.